ಸ್ವಾಗತ. ನಾನು ಚೈತ್ರ ಅಂಚನ್. ನಾನು ಮಾಲ್ತೇಶ್. ಈ ಕ್ಷಣದ ಪ್ರಮುಖ 20 ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬಿಹಾರದಲ್ಲಿ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ. ಸೊ ಇದರ ನಡುವೆನೇ ಇವತ್ತು ಕರ್ನಾಟಕದಲ್ಲಿರುವಂತಹ ಬಿಹಾರಿಗಳನ್ನೆಲ್ಲ ಒಂದ್ ಕಡೆ ಸೇರಿಸಿ ಇಲ್ಲೂ ಕೂಡ ಕರ್ನಾಟಕದಲ್ಲಿರುವಂತಹ ಬಿಹಾರಿಗಳ ಮುಖೇನವಾಗಿ ಮತಗಳ ಹಾಕುವಂತ ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಮಾಡಿದ್ರು. ಈ ಸಂದರ್ಭದಲ್ಲಿ ಅಲ್ಲಿ ಸೇರಿದ್ದಂತ ಕೆಲ ಬಿಹಾರಿ ಮುಖಂಡರುಗಳು ಡಿ.ಕೆ. ಶಿವಕುಮಾರ್ ಅವರನ್ನ ನಾವು ಮುಖ್ಯಮಂತ್ರಿಯಾಗಿ ಕಾಣಬೇಕು ಅನ್ನುವಂತ ಆಸೆಯನ್ನ ವ್ಯಕ್ತಪಡಿಸಿದ್ರು. ಇನ್ನು ಈ ಹೇಳಿಕೆಗಳು ಬರ್ತಾ ಇರುತ್ತಲ್ವಾ, ಅದು ಯಾರು ಹೇಳಿದ್ದು ಏನು ಅನ್ನೋದಾಗಿ ಸಿದ್ದರಾಮಯ್ಯನವರು ಗರಂ ಆಗಿ ಪ್ರಶ್ನೆ ಮಾಡಿದ್ರು. ಹೈಕಮಾಂಡ್ ಹೇಳಿದಾರಾ, ಅವ್ರೇನಾದ್ರೂ ಹೇಳಿದ್ರೆ ಅದನ್ನ ಗಣನೆಗೆ ತಗೋಬೇಕು, ಯಾರ್ಯಾರೋ ಮಾತಾಡಿದ್ದನ್ನ ಯಾಕೆ ಇಲ್ಲಿ ಬಂದು ಪ್ರಶ್ನೆ ಕೇಳ್ತೀರಾ ಅನ್ನೋ ರೀತಿಯಾಗಿ ಗರಂ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮತ್ತೊಂದು ಕಡೆ ಬಿಹಾರದಲ್ಲಿ ಚುನಾವಣಾ ಪ್ರಚಾರದ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ನಾಡಿದ್ದು 4ನೇ ತಾರೀಕು ನಾಳೆ ಬಹಿರಂಗ ಮತಯಾಚನೆಗೆ ಕೊನೆ ದಿನ. ಅದರ ನಡುವೆನೇ ಇವತ್ತು ಯೋಗಿ ಆದಿತ್ಯನಾಥ್ ಬಿಹಾರದಲ್ಲಿ ಮತ ಶಿಕಾರಿಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಾಗೆ RJD ವಿರುದ್ಧವಾಗಿ ಯೋಗಿ ವಾಗ್ದಾಳಿಯನ್ನೇ ನಡೆಸಿದ್ದಾರೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ವಿದ್ಯಾರ್ಥಿಗಳು ರೊಚ್ಚಿಗೆದ್ದಿದ್ದಾರೆ. ಶಕ್ತಿ ಯೋಜನೆಯಿಂದ ಬಸ್ ಭರ್ತಿಯಾಗಿದೆ, ಇದರಿಂದ ಶಾಲೆಗೆ ಹೋಗುವುದಕ್ಕೆ ಸರಿಯಾದ ಸಮಯಕ್ಕೆ ಬಸ್ ಬರ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. 8 ಗಂಟೆಗೆ ಬರಬೇಕಾದ ಬಸ್ 11 ಗಂಟೆಗೂ ಬಾರದ ಹಿನ್ನೆಲೆ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ವಿದ್ಯಾರ್ಥಿಗಳಿಗೆ ಹೊಸ ಬಸ್ ಬಿಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಕಾಲೇಜು ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ. ಸಂತ್ರಸ್ತೆ ತನ್ನ ಸ್ನೇಹಿತನ ಜೊತೆ ಕಾರ್ನಲ್ಲಿದ್ದಾಗ ವಿದ್ಯಾರ್ಥಿನಿಯನ್ನ ಅಪಹರಿಸಿ 3 ಆರೋಪಿಗಳು ಅತ್ಯಾಚಾರ ಎಸಗಿ ಎಸ್ಕೇಪ್ ಆಗಿದ್ದಾರೆ. ಪೊಲೀಸರಿಗೆ ಸಂತ್ರಸ್ತೆಯ ಸ್ನೇಹಿತ ಮಾಹಿತಿ ನೀಡಿದ್ದು ಯುವತಿಯನ್ನ ಹುಡುಕಿದಾಗ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ. ಅನಿಲ್ ಅಂಬಾನಿ ಆಸ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಇಡಿ ಮುಟ್ಟುಗೋಲು ಹಾಕೊಳ್ತಾ ಇರುವಂತಹ ಪ್ರಕ್ರಿಯೆ ಮುಂದುವರೆದಿದೆ. ಸುಮಾರು 4,000 ಕೋಟಿಗೂ ಅಧಿಕ ಹಣವನ್ನ ಶೆಲ್ ಕಂಪನಿಗಳ ಮುಖೇನವಾಗಿ ಬೇರೆ ಕಡೆಗೆ ವರ್ಗಾಯಿಸಿದ್ರು ಅನ್ನುವಂಥದ್ದು ಅವ್ರ ವಿರುದ್ಧ ಇರುವಂತಹ ಆರೋಪ. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ತನಿಖೆ ಮುಂದುವರಿತಾ ಇದೆ.